ಅದರೊಳಗರ ಅವರು ಜಗದ ಬಿ ಜೆ ಪಿ ಹೋದ ತಕ್ಷಣ ಅಲ್ಲೇ ಅಜಿತ್ ಪವಾರ್ ಅವರಿಗೆ ಅಲ್ಲಿ ಸ್ವತಃ ಉಪಮುಖ್ಯಮಂತ್ರಿ ಮಾಡೋ ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟರು. ಇವೆಲ್ಲವೂ ಅಲ್ಲಿ ಮಹಾರಾಷ್ಟ್ರದಲ್ಲೂ ಅಸಮಾಧಾನಗಳಿದ್ದಾವೆ. ಯಾಕಂದ್ರೆ ಮಹಾರಾಷ್ಟ್ರ ಜನ ವಿಶೇಷ ಫಸ್ಟ್ ಪ್ರಿಫರೆನ್ಸ್ ಶಿವಸೇನೆ, ಅದ್ರ ಮೇಲೆ ಭಾಳ ಪ್ರೀತಿ, ಒಂದು ರೀತಿ ಭಕ್ತಿ ಅದ. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಠಾಕ್ರೆ ಮಿಂಟನ್ ಬಗ್ಗೆ ಗೌರವ ಭಾಳ ಅದ. ಬಾಂಬೆ ಏರಿಯಾದಲ್ಲೇ, ಮುಂಬೈ ಏರಿಯಾದಲ್ಲೇ ಅವರ ಹೋರಾಟ ಆಗಿರ್ಬೋದು, ಅದು ಸರಿ ತಪ್ಪು ಆ ಮತ್ತು ಬೇರೆ. ಹೀಗಾಗಿ ಅಲ್ಲಿನೂ ಸಹಿತ ವಿಶೇಷ ಉದ್ಧವ್ ಠಾಕ್ರೆ ಅವರು ಇವತ್ತು ಒಬ್ಬ ಏನು ಹುತಾತ್ಮರಾಗಿ ಕಾಣ್ತಾ ಇದ್ದಾರೆ. ಜೊತೆಗೆ NCP ಲೀಡರು ಸಹಿತ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಶರದ್ ಪವಾರ್ ಅವರು ಹುತಾತ್ಮರಾಗಿ ಕಾಣ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಮತ್ತು ಅದ್ರ ಜೊತೆ ಕಾಂಗ್ರೆಸ್ನ ಅಶೋಕ್ ಅವ್ರನ್ನ ತೊಗೊಂಡು ಅಲ್ಲಿ ಅಶೋಕ್ ಚವಾನ್ ಅವ್ರನ್ನ ತೊಗೊಂಡು ಅದು ಒಂದು ತಪ್ಪು ಮಾಡಿರೋ ಏನೋ. ಹೀಗಾಗಿ ಅವೆಲ್ಲ ಹುತಾತ್ಮದ ಒಂದು ಕಾರ್ಡ್ ಆಡುವಂಥ ಸಾಧ್ಯತೆ ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದರಿಂದಾಗೆ ಅಲ್ಲೂ ಸಹಿತ ಒಂದು ರೀತಿ ಭಯ, ಆತಂಕ, ನಾವು ಗೆಲ್ತೀವಿ ಇಲ್ಲೋ ಅನ್ನೋಂಥ ಒಂದು ಪ್ರಶ್ನೆ ಕಾಲಿಗತ್ತದ. ಇದೆಲ್ಲ ನಡೆದ್ರೊಳಗೆ ನಮ್ಮ ಜಾರ್ಖಂಡದ ಹೇಮಂತ್ ಸೊರೇನ್ ಅವ್ರನ್ನ ಮತ್ತು ಕೇಜ್ರಿವಾಲ್ನ ಒಳಗೆ ಹಾಕಿದ್ದಂತೆ ಜೈಲ್ದಲ್ಲಿ ಹಾಕಿದ್ದು, ಅವ್ರು ಪ್ರಬಲವಾದ ಕಾರಣವೂ ಇಲ್ಲ, ಸಾಕ್ಷಿಯೂ ಇಲ್ಲ, ಒಳಗೆ ಹಾಕಿದ್ದಾರೆ. ಯಾವುದೋ ಒಂದು ಊಹೆ ಮೇಲೆ ಹಾಕ್ತಾ ಇದ್ದಾರೆ. ಅದು ಒಂದು ರಾಜ್ಯದ ಜನ ಅವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿನಾಗಿ ಮಾಡಿದಂಥ ಮುಖ್ಯಮಂತ್ರಿ ಪೋಸ್ಟ್ನ ಒಳಗೆ ಹಾಕ್ತಾ ಇದ್ದಾರೆ. ಮತ್ತು ಇದು ಏನಾಗಿತ್ತಪ್ಪ ಅಂದರೆ ಜನರಿಗೆ ಮೋಸ್ಟ್ಲಿ ಈ ಚುನಾವಣೆಯಲ್ಲಿ ಇವ್ರಿಗೆ ವಿರೋಧ ಆಗಬಹುದು ಅಂತ ಭಾಳಷ್ಟು ಪ್ರಬಲವಾದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇವತ್ತು ಅಧಿಕಾರದ ಮತ್ತೇನೋದ, ಮತ್ತು ಇವತ್ತು ಚುನಾವಣಾಧಿಕಾರಿಗಳು ಸ್ವತಃ ಪ್ರಧಾನಿ ಅವರು ನೇಮಿಸಿದ್ದರಿಂದಾಗಿ ಎಷ್ಟು ಮಟ್ಟಿಗೆ ಅವರು ಈ ಸಲದ ಚುನಾವಣೆಯನ್ನು ಒಂದು ಪಾರದರ್ಶಕವಾಗಿ ಎಲ್ಲರಿಗೂ ಸಮ ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಟ್ಟು ಮಾಡ್ತಾರೆ ಅನ್ನೋ ಸಹಿತ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಇಂಥ ಒಂದು ಸಂದರ್ಭದಲ್ಲಿ ಮತ್ತು ಅದೇ ಕಾರಣಕ್ಕೆ ಇನ್ನೂ ಏನೋ ಇವರು ಉದ್ದಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ನಮ್ಮ BJP ಅವರು ಸಹಿತ ಇಲ್ಲ ಇದು ತಪ್ಪದ, ಇದನ್ನೇನೋ ಟೀಕಾ ಮಾಡ್ತಾ ಇದ್ದಾರೆ. ಮನೆ ಟೀಕಾ ಮಾಡಿದ್ದು ರಾಹುಲ್ ಗಾಂಧಿ ಅವರು ಟೀಕಾ ಮಾಡಿದ್ದನ್ನು ಇವರಿದ್ದವರು ಇವತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಯಾಕೆ ನೀವು ಕ್ರಮ ತಗೋಬಾರ್ದು ಅಂತಲೇ ಒಂದು ಎಲೆಕ್ಷನ್ ಕಮಿಷನರ್ಗೂ ಬೆನ್ನು ಹಚ್ಚಿದ್ದಾರೆ. ಅಂದರೆ ಒಟ್ಟಿನಲ್ಲೇ ಇವರಿಗೆಲ್ಲ ಇವತ್ತು ಏನಾಗಿದ್ದಾರೆ, ತಾವು ತಿಳ್ಕೊಂಡಷ್ಟು ಸರಳವಾಗಿ ಈ ಸಲ ಚುನಾವಣೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನವರಿಕೆ ಆಗ್ಯದ. ಎಲ್ಲ ಕಡೆಯೂ ಈ ರೀತಿ ಭಿನ್ನಾಭಿಪ್ರಾಯಗಳು ಬೆಳೆಯೋದ್ರಿಂದಾಗೆ ಅಮಿತ್ ಶಾ ಅವ್ರಿಗೆ ಇವತ್ತು ಕರ್ನಾಟಕದ ಹೇಗಪ್ಪ, ಯಾಕಂದ್ರೆ 25 ಸೀಟುಗಳು ಬಂದಿದ್ವು ಇಲ್ಲಿ. ಸಣ್ಣದಲ್ಲ ಪ್ರಮಾಣ, ಇರುವ 28, ಅದರಲ್ಲಿ 25 ಸೀಟುಗಳು ಬಂದಿದ್ವು ಇಲ್ಲಿ.